ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಅರ್ಹ ಶಾಸಕರು ಅನಿಸಿಕೊಂಡಿರುವ ಮಳವಳ್ಳಿ ಕ್ಷೇತ್ರದ ಶಾಸಕ ನರೇಂದ್ರ ಸ್ವಾಮಿ. ನರೇಂದ್ರ ಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನರೇಂದ್ರ ಸ್ವಾಮಿ ಅವರೇ, ಕಳೆದ ಅಕ್ಟೋಬರ್ 10ರ ನಂತರ ಮೇ 13ರ ಮಧ್ಯದಲ್ಲಿ ಯಾರಿಗೂ ಬೇಡವಾಗಿದ್ದೀರಿ ನೀವು. ಈಗ ಮತ್ತೆ ಪ್ರಸ್ತುತ ಅನಿಸಿದ್ರಿ. ಈ 6 ತಿಂಗಳ ನಂತರ ಈ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ನರೇಂದ್ರ ಸ್ವಾಮಿಯವರ ರಿಯಾಕ್ಷನ್ ಏನು? ಈ ಸಂದರ್ಭದಲ್ಲಿ ನನಗಿನ್ನ ಹೆಚ್ಚಿನ ಸಂತೋಷ ಮತ್ತು ನಿಜವಾದ ಒಂದು ಭಾವನಾತ್ಮಕವಾದಂಥ ಒಂದು ವಿಚಾರ ನನ್ನ ಕ್ಷೇತ್ರದ ಮತದಾರ ಬಂಧುಗಳದು. ಪಕ್ಷೇತರರಾಗಿ ಚುನಾಯಿತರಾಗ್ತಕ್ಕಂಥ ಸಂದರ್ಭಗಳಲ್ಲಿ ನಮಗೆ ಆಗಿರ್ತಕ್ಕಂಥ ಅನುಭವಗಳೇ ಬೇರೆ. ಮುಂದೆ ಸಂದರ್ಭೋಚಿತವಾಗಿ ಒಂದು ಸರ್ಕಾರ ರಚನೆ ಮಾಡೋದಕ್ಕೆ ನಾವೇ ಕಾರಣೀಭೂತರಾದಂಥ ಸಂದರ್ಭದಲ್ಲಿ ನಾವು ಯಾವ ಒಂದು ಆಸೆ ಆಮಿಷನೂ ನಮ್ಮಲ್ಲಿ ಇಟ್ಕೊಳ್ದೇನೆ ಕ್ಷೇತ್ರದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಸದೃಢ ಸರ್ಕಾರ ಇರಬೇಕು ಅನ್ನೋ ದೃಷ್ಟಿಯಿಂದ ಹೊರಟ್ವಿ. ಅಂಥ ಒಂದು ಹೆಜ್ಜೆ ಇಟ್ಟಂಥ ನಮಗೆ ಇಷ್ಟೊಂದು ಯಾತನೆಗಳನ್ನ ಅನುಭವಿಸೋಂಥ ಸ್ಥಿತಿ ಬರ್ತದೆ ಅಂತ ಕನಸು ನೆನೆಸೋಕ್ಕೆ ಸಾಧ್ಯ ಇರಲಿಲ್ಲ. ಹೈಕೋರ್ಟ್ನಲ್ಲಿ ನಿಮ್ಮ ವಿರುದ್ಧ ತೀರ್ಪು ಬಂತು. ಸ್ಪೀಕರ್ ತೀರ್ಪನ್ನು ಎತ್ತಿ ಹಿಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ನಿಮ್ಮ ಪರವಾಗಿ ಬಂತು. ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬರುತ್ತೆ ಅಂತ ಒಂದು ನಿರೀಕ್ಷೆ ಇತ್ತಾ ನಮಗೆ? ಒಂದು ಕಡೆ ಅಂದರೆ ನಿರೀಕ್ಷೆ ಅಂದರೆ ಆ ರೀತಿ ಅಲ್ಲ, ಒಟ್ಟಾರೆ ಈ ಕಾನೂನು ಸಮರದಲ್ಲಿ 6 ತಿಂಗಳಲ್ಲಿ ನೀವು ಕೂಡ ಪಾಲುದಾರರು. ಎಲ್ಲ ಹೈಕೋರ್ಟ್ ತೀರ್ಪನ್ನು ನೋಡಿದಿರಿ, ಸ್ಪೀಕರ್ ತೀರ್ಪುಗಳನ್ನು ನೋಡಿದಿರಿ, ಆನಂತರ ಸುಪ್ರೀಂ ಕೋರ್ಟ್ನಲ್ಲಿ ವಾದವಿವಾದಗಳನ್ನೆಲ್ಲ ನೋಡ್ತಾ ಬಂದಿರಿ. ಇದನ್ನೆಲ್ಲ ಗಮನಿಸಿದಾಗ ನ್ಯಾಯ ನಿಮ್ಮ ಪರ ಬರುತ್ತೆ, ನಾವು ಮತ್ತೆ ಶಾಸಕರಾಗ್ತೀವಿ ಅನ್ನೋದು ಅನಿಸುತ್ತೆ ಏನಾದರೂ? ದೃಢವಾಗಿ ನಾನು ನಿಮ್ಮ ಒಂದು ಮೊದಲೊಮ್ಮೆ ನಿಮ್ಮಲ್ಲೇ ನಾನು ಬಂದು ಚರ್ಚೆಗೆ ಬಂದಿದ್ದಾಗಲೂ ಕೂಡ ಹೇಳಿದ್ದೆ. ಹೈಕೋರ್ಟ್ ತೀರ್ಪು ಬಂದಂಥ ಸಂದರ್ಭದಲ್ಲೂ ದುಃಖ ಉಮ್ಮಳಿಸಿ ಬಂದಾಗಲೂ ಕೂಡ ಒಂದು ಮಾತನ್ನು ಹೇಳಿದೆ, ನ್ಯಾಯ ಪಡೆದೇ ತೀರ್ತೀವಿ, ನ್ಯಾಯ ನಮ್ಮ ಪರವಾಗೇ ಇದೆ, ಆ ವಿಶ್ವಾಸ ನಮ್ಮ ಹತ್ರ ಇದೆ. ಇಲ್ಲಿ ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದೀವಿ ಇದನ್ನು ತಲೆಬಾಗಿ ಸ್ವಾಗತಿಸ್ತೀವಿ. ಮುಂದೆ ಇದರ ಹೋರಾಟನ ನಾವು ಮಾಡ್ತೀವಿ, ನ್ಯಾಯ ಪಡಿತೀವಿ. ಯಾಕೆಂದರೆ ಕಾನೂನಿನ ಅರಿವು ನಮಗೂ ಸ್ವಲ್ಪ, ನಮಗೆಲ್ಲೋ ಒಂದು ಕಡೆ ಪಕ್ಷೇತರರಿಗೆ ಈ 10 ಶೆಡ್ಯೂಲು ಅಪ್ಲೈ ಆಗಲ್ಲ, ಪಕ್ಷೇತರರಿಗೆ ಈ ಒಂದು ದಂಡನ ಉಪಯೋಗಿಸಿರ್ತಕ್ಕಂಥ ತಪ್ಪು ಅಂತಕ್ಕಂಥ ಭಾವನೆ ಕಾನೂನು ಪಂಡಿತರಾಗೆ ಅಲ್ಲದೇ ಇದ್ರು ವಾಸ್ತವವಾಗಿ ನಮಗೆ ಸತ್ಯ ಅನ್ನೋದು ನಮ್ಗೆ ಗೊತ್ತಿತ್ತು. ಆ ಜಯ ಘನತೆ ಇವತ್ತು ನ್ಯಾಯಾಲಯ, ಇವತ್ತು ಸುಪ್ರೀಂ ಕೋರ್ಟು, ಇವತ್ತು ಈ ದೇಶದಲ್ಲಿ ಸಂವಿಧಾನಕ್ಕೆ, ನ್ಯಾಯಾಂಗಕ್ಕೆ ನಿಜವಾಗ್ಲೂ ಜನ ಗೌರವ ಕೊಡಬೇಕು ಅನ್ನೋದನ್ನು ಮತ್ತೆ ಎತ್ತಿ ತೋರಿಸಿ. 2008ರ ವಿಧಾನಸಭೆ ಚುನಾವಣೆ ನಂತರ ಈ ಬಾರಿ ಒಂದು ಬಹಳ ವಿಚಿತ್ರ ಕರ್ನಾಟಕ ರಾಜ್ಯದ್ದು. ಪಕ್ಷೇತರ ಶಾಸಕರಿಗೆ ಎಲ್ಲಿದ್ದ ಬೇಡಿಕೆ ಬಂತು, ಆ ನಂತರ ಎಲ್ಲಿಲ್ಲದ ಭಿನ್ನಮತೀಯ ಚಟುವಟಿಕೆ ಆರಂಭವಾಯಿತು, ರೆಸಾರ್ಟ್ಗಳೆಲ್ಲ ನೋಡಲ್ಪಟ್ವಿ. ಆ ನಂತರ ನಿಮ್ಮನ್ನು ಅನರ್ಹಗೊಳಿಸಲಾಯಿತು. ಬಹಳ ರಾಜಕೀಯ ತಿರುವುಗಳು ಕಾಣಿಸ್ತು. ಮೊದಲ ಬಾರಿಗೆ ಶಾಸಕರ ವಿಧಾನಸೌಧಕ್ಕೆ ಬಂದಿದ್ರಿ. ಈ ಅನರ್ಹ ಅನ್ನೋ ಹಣೆಪಟ್ಟಿನ ಹೊತ್ಕೊಂಡು ತಿರುಗಿದ್ರಲ್ಲ 6 ತಿಂಗಳು, ಏನನ್ನಿಸ್ತು ಆ ಸಂದರ್ಭದಲ್ಲಿ ನಿಮಗೆ? ಈ ಸಂದರ್ಶನದ ಸಂದರ್ಭದಲ್ಲಿ ಹೇಳೋದಕ್ಕಿಂತ ಇಡೀ ನಾಡಿಗೆ ಒಂದು ನಮ್ಮ ಕೆಟ್ಟ ಒಂದು ಅನುಭವದ ಕೆಲವೊಂದು ಮಾತನ್ನು ಮುಕ್ತವಾಗಿ ಹೇಳಬೇಕು ಅನ್ನೋಂಥದ್ದು ಬಯಸ್ತೀನಿ ನಾನು. ಕಾರಣ ಆದರೆ ಇಷ್ಟೇ, ನಮ್ಮಿಂದ ಯಾವ ತಪ್ಪು ಆಗದೇನೆ ಆದರೆ ಒಂದು ಮನೆ ಕಟ್ಟಲಿಕ್ಕೆ ಹೋದ್ವಿ, ಒಂದು ಮನೆಗೆ ಸಹಾಯ ಮಾಡಲಿಕ್ಕೆ ಹೋದ್ವಿ, ಅವ್ರ ಜೊತೆಯಲ್ಲಿದ್ವಿ. ನಮ್ಮನ್ನು ಅನರ್ಹರು ಅನ್ನೋಂಥ ಒಂದು ಆದೇಶನ ನಮ್ಮ ಸ್ಪೀಕರ್ ಅವರು, ವಿಧಾನಸಭಾ ಅಧ್ಯಕ್ಷರು ನಮಗೆ ಆ ಆದೇಶ ಮಾಡೋಕ್ಕೂ ಮೊದಲೇ ನಾವು ಏನೇನು ಈ ಸಹಾಯ ಮಾಡಿದ್ವಿ, ಈ ಸಹಾಯ ಮಾಡಿದ ಕಾರಣಗಳನ್ನೇ ಇಟ್ಟು, ನೀವು ಈ ಸಹಾಯ ಮಾಡೋದೇ ತಪ್ಪು, ನೀವು ಬೆಂಬಲ ಕೊಟ್ಟೋದೇ ತಪ್ಪು, ಈ ಸರ್ಕಾರ ಬರೋದು ಕಾರಣ ಆದದೇ ತಪ್ಪು ಅನ್ನೋವಂಥದ್ದನ್ನು ಇನ್ನೊಂದು ರೂಪ ಕೊಟ್ಟು ನಮಗೆ ದಂಡ ವಿಧಿಸಿದ್ರು. ಆದರೆ ಬೀದಿನಲ್ಲಿ ಅಲಿಯೋಂಥ ದಿನ ಕ್ಷೇತ್ರಗಳಲ್ಲಿ, ನಮ್ಮ ಕ್ಷೇತ್ರಗಳಲ್ಲಿ ಚುನಾವಣೆಗಳು ಬಂತು, ಲೋಕಲ್ ಬಾಡಿ ಚುನಾವಣೆಗಳು ಬಂತು. ನಮ್ಮ ಪರಿಸ್ಥಿತಿ ಯಾವ ಪಕ್ಷ ಕೂಡ ನಮ್ಮನ್ನು ಗೌರವಿಸೋಂಥ ಪರಿಸ್ಥಿತಿ ಇಲ್ಲ. ಇವರು ನಾವು ಈ ಪಕ್ಷದವರು ಅಂತಲೂ ಹೇಳೋದಿಲ್ಲ, ಅಥವಾ ಈ ಪಕ್ಷಕ್ಕೆ ಬೇಕು ಅನ್ನೋ ಮಟ್ಟದಲ್ಲೂ ಇಲ್ಲ. ಅತಂತ್ರವಾದಂಥ ಸ್ಥಿತಿಯಲ್ಲಿ ನನ್ನ ಕಾರ್ಯಕರ್ತರನ್ನ ಕೈ ಬಿಡಬೇಕಾದಂಥ ಪರಿಸ್ಥಿತಿ ಎದುರಾದ್ರೂ ಕೂಡ ಧೃತಿಗೆಡದೇನೆ ನನ್ನ ಕಾರ್ಯಕರ್ತರು ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಆ ಹೋರಾಟನ ಮಾಡಿ ಮಳವಳ್ಳಿನಲ್ಲಿ ನನ್ನ ಕ್ಷೇತ್ರದ ಜನತೆ ಆಶೀರ್ವಾದನ ಮತ್ತೆ ನಮ್ಮ ಪರ ಇಡಬೇಕಾದ್ರೆ ಕಣ್ಣೀರಿನ ಒಂದು ದೊಡ್ಡ ಕತೆ. ಒಂದಂತೂ ಹೇಳ್ತೀನಿ, ಕಾನೂನಿನ ಅರಿವಿರಲಿ, ಕಾನೂನಿನ ಅರಿವಿಲ್ಲದೆ ಇರಲಿ, ಸದಾ ಒಮ್ಮೆ ಒಂದು ತೀರ್ಮಾನ ತೆಗೆದುಕೊಳ್ಳೋಕ್ಕೂ ಮೊದಲೇ ಪಕ್ಷೇತರರಾದವರು ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಬಾರಿ ಯೋಚನೆ ಮಾಡಬೇಕಂತ ವಿಚಾರ ಇದೆ. ಆ ನೋವಿನ ಅನುಭವಗಳನ್ನ 1-2 ನಿಮಿಷದಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಶಾಪ ಯಾವ ಶತ್ರುಗೂ ಬೇಡ ಅನ್ನೋಂಥ ಭಾವನೆ ನನ್ನಲ್ಲಿದೆ. ಈಗ ನೋವು, ಆ ಕಣ್ಣೀರಿನ ಕತೆ ನಮಗೇ ಸಾಕು, ಇನ್ನು ಮುಂದೆ ಯಾರಿಗೂ ಬೇಡ. ಈ ಬಾರಿ ಗೆದ್ದ 6 ಪಕ್ಷೇತರ ಶಾಸಕರಲ್ಲಿ ಒಬ್ಬರು ನಿಮ್ಮ ಜೊತೆ ಇಲ್ಲ.
5 ಜನ ನೀವು ಅನರ್ಹ ಹಣೆಪಟ್ಟಿನ ಹೊತ್ಕೊಂಡು ತಿರುಗಿದ್ರಿ, ಪಕ್ಷೇತರಾಗಿದ್ದರೂ ಕೂಡ. ಈಗಲೂ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ನೀವು ಒಗ್ಗಟ್ಟಾಗೇ ಇದ್ದೀರಾ? ನಾವು ಪಕ್ಷೇತರರು ಮತ್ತು 11 ಜನ ಭಿನ್ನಮತೀಯ ಶಾಸಕರು ನಾವು ಯಾವ ಒಂದು ವಿಷಯವನ್ನು ಎತ್ತಿ ನಾವು ಹೋರಾಟ ಮಾಡಿಕ್ಕೆ ಹೊರಟಿದ್ವು ಆ ವಿಚಾರದಲ್ಲೇ ನಾವಿನ್ನೂ ಕೂಡ ಒಮ್ಮತದಲ್ಲೇ ಒಗ್ಗಟ್ಟಿನಲ್ಲೇ ಈ ಸಂದರ್ಭದಲ್ಲೂ ಕೂಡ ಒಗ್ಗಟ್ಟಾಗೇ ಇದ್ದೀವಿ. ಈ 6 ತಿಂಗಳ ಅವಧಿಯ ಕಾನೂನು ಹೋರಾಟದಲ್ಲಿ ನೀವು ಪಕ್ಷೇತರ ಶಾಸಕರ ಆದಿಯಾಗಿ 11 ಜನ BJPಯಿಂದ ಸ್ಪರ್ಧಿಸಿ ಅನರ್ಹಗೊಂಡಿದ್ದ ಶಾಸಕರು ಹೈರಾಣಾಗಿ ಹೋಗಿದ್ದೀರಿ. ನೀವೀಗ BJP ಸರ್ಕಾರದ ಪರವಾಗಿ ಹೋಗೋದಕ್ಕೆ ತಯಾರಾಗಿದ್ದೀರಿ. ಕೆಲವರು ಹೋಗೋಕ್ಕೆ ತಯಾರಾಗಿಲ್ಲ. ನಿಮ್ಮಲ್ಲೇ ಒಂದು ಒಡಕಿದೆ ಅನ್ನೋ ಮಾತಿದೆ, ಹೌದಾ? ನಿನ್ನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ನಾವೆಲ್ಲರೂ ಕೂಡ ನಿನ್ನೆ ರಾತ್ರಿ ಒಂದು ಕಡೆ ಕೂತು ನಮ್ಮ ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡ್ವಿ. ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಯಾವುದೇ ಒಡಕದನಿ ಇಲ್ಲ. ಇದೇನಾದರೂ ನಮ್ಮ ವಿಚಾರನ ಬೇರೆಯವರು ಅವರವರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಮಾತಾಡಬೇಕಾದಂಥ ವಿಚಾರಗಳಿರ್ಬೋದೇನೋ ಹೊರತು ನಮ್ಮ 16 ಮಂದಿ ಏನು ವಿಚಾರದಲ್ಲಿ ನಾವು ಒಗ್ಗಟ್ಟನ್ನು ಸಾಧಿಸಿದ್ವೋ ಈ 7 ತಿಂಗಳ ಹಿಂದೆ ಅದೇ ಒಗ್ಗಟ್ಟಿನಲ್ಲಿ ಇವತ್ತು ಇದ್ದೀವಿ. 16 ಜನನೂ ಒಗ್ಗಟ್ಟಾಗೇ ಇದ್ದೀರಿ. 16 ಜನದಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ರೈಟ್, ನಾನು ಸ್ವಾಮಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.